ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಇಸ್ಮಾಯಿಲ್ ಶೇಖ್. ವೀಕ್ಷಕರೇ, ಏನು ಕೆಲವು ದಿನಗಳ ಹಿಂದಷ್ಟೇ ನಡೆದಂಥ ಘಟನೆ ಸಿಂದಗಿ ಪಟ್ಟಣದ ಬಹುತೇಕ ಜನರ ಮನಸ್ಸಿಗೆ ನೋವುಂಟು ಮಾಡಿದೆ. ಇದು ಯಾಕಂದರೆ ಸರ್ವೆ ನಂಬರ್ 842ನಲ್ಲಿ ಆಗಿರ್ತಕ್ಕಂಥ ಒಂದು ತೆರವು ಕಾರ್ಯಾಚರಣೆ ಬೆನ್ನಲ್ಲೇ 84 ಕುಟುಂಬಗಳು ಇಂದು ಬೀದಿಗೆ ಬಂದು 9 ದಿನಗಳು ಕಳೆದವು. ಯಾಕಂದರೆ ಹೋರಾಟ ಅನ್ನುವುದೇ ಹೀಗೆ. ಅಲ್ಲಿರ್ತಕ್ಕಂಥ ಮುಗ್ಧ ಜನರ ಮುಖಗಳನ್ನೊಮ್ಮೆ ನೋಡಿ. ಯಾಕಂದರೆ 84 ಕುಟುಂಬಗಳು ಯಾವುದೇ ಜಾತಿ, ಧರ್ಮ, ಮತ, ಪಂಥಗಳಿಗೆ ಕೂಡಿರ್ತಕ್ಕಂಥವರೆಲ್ಲವರು ಅವರು ಮಾನವೀಯ ಮೌಲ್ಯಗಳನ್ನು ಉಳ್ಳಂಥವರು, ಮಾನವೀಯತೆಯೇ ತಮ್ಮ ಜೀವನವೆಂದು ತಿಳ್ಕೊಂಡವರು ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಎದುರು ಹೋರಾಟ ಮಾಡುತ್ತಾ 9 ದಿನಗಳು ಕಳೆದಿವೆ. ಯಾಕಂದರೆ ಈ ಹೋರಾಟ ಯಾವ ರೀತಿ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂಬುದೇ ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ನಮ್ಮ ಸಹೋದರಿಯರು, ನಮ್ಮ ತಾಯಿಯಂದಿರು, ನಮ್ಮ ಅಕ್ಕ ತಂಗಿಯಂದಿರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಭಾವಿಸಬೇಕು. ಯಾಕಂದರೆ ನಾವೆಲ್ಲ ಇವತ್ತಿನ ದಿನ ಒಳ್ಳೆ ಮನೆಯಲ್ಲಿ ಆಶ್ರಯದಲ್ಲಿದ್ದೀವಿ, ಬಿಲ್ಡಿಂಗಲ್ಲಿದ್ದೀವಿ, ಎಷ್ಟೋ ಎಟ್ಲೀಸ್ಟ್ ಏನೇ ಇರಲಿ, ನಾವು ಹೇಳುವುದಿಷ್ಟೇ, ಆದಷ್ಟು ಬೇಗ ಆಶ್ರಯ ಕಳೆದ ಕುಟುಂಬಗಳಿಗೆ ಸೂರು ಕಲ್ಪಿಸುವ ಕೆಲಸ ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷವಾಗಿರ್ಬೋದು, ಸ್ಥಳೀಯ ಆಡಳಿತ ಆಗಿರ್ಬೋದು ಬೇಗನೆ ಮಾಡಿ ಈ ಕುಟುಂಬಗಳಿಗೆ ನ್ಯಾಯ ಒದಗಿಸುವ ಕೆಲಸವಾಗಬೇಕು ಎಂಬುದೇ ನನ್ನ ಆಶೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಇಸ್ಮಾಯಿಲ್ ಶೇಖ್.